ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿರಿ, ಬೆಳಗಿನ ನಾನು ಜೀರಿಗೆ ನೀರು ಕುಡಿತಾಯಿದ್ದೀನಿ. ಬೆಳಗ್ಗೆ ಒಂದು ಲೋಟ ಜೀರಿಗೆ ನೀರು ಕುಡಿದು ಆಮೇಲೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾನು ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಏನಪ್ಪ ಪಲಾವ್ ಯಾರಿಗೂ ಬರೋದಿಲ್ಲ ಅಂದ್ಕೋಬೇಡಿ. ನಾನು ಮಾಡೋ ಸ್ಟೈಲ್ ನಾನು ತೋರಿಸ್ತಾಯಿದ್ದೀನಿ. ಸಿಂಪಲ್ ರೆಸಿಪಿ, ಸಿಂಪಲಾಗಿರುತ್ತೆ, ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ನಮ್ಮ ಮನೆಯವರಿಗೆ ತುಂಬ ಇಷ್ಟ ಆಗುತ್ತೆ. ಬನ್ನಿ ಬೇಗ ಬೇಗ ಮಾಡೋಣ. ಪಲಾವ್ಗೆ ನಾನು ಏನೇನು ಹಾಕ್ತಾಯಿದ್ದೀನಿ ಮಿಕ್ಸಿಗೆ ಅಂದರೆ ಪುದೀನ ಹಾಕ್ತಾಯಿದ್ದೀನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಆಮೇಲೆ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸಕ್ಕ ಟೇಸ್ಟ್ ಇರುತ್ತೆ. ಆಮೇಲೆ ಹಸಿಮೆಣ್ಸಿಗೆ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. ಇದ್ರೆ ಚಕ್ಕೆ ಲವಂಗ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಚಕ್ಕೆ ಖಾಲಿಯಾಗಿದೆ, ಲವಂಗ ನಾನು 2 ಹಾಕ್ತಾಯಿದ್ದೀನಿ, ತುಂಬ ಖಾರ ಆಗುತ್ತೆ. ಆಮೇಲೆ ಶುಂಠಿ ಇದ್ದರೆ ಶುಂಠಿ ಹಾಕ್ಕೊಳ್ಳಿ, ಶುಂಠಿ ಇಲ್ಲ ನಮ್ಮ ಮನೇಲಿ ಇದ್ದಂಗೆ ಮಾಡ್ತಿದ್ದೀನಿ. ತುಂಬ ಟೇಸ್ಟ್ ಮಾತ್ರ ಸಖತ್ತಾಗುತ್ತೆ. ಬನ್ನಿ ಇದು ಮಿಕ್ಸಿ ಹಾಕ್ಕೊಂಬರ್ತೀನಿ. ನೋಡಿರಿ, ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ ಕಮ್ಮಿ ಉಣ್ಣೋರು ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ. ಜೀರಿಗೆ ಸಾಸಿವೆ ಎರಡನ್ನೂ ಹಾಕ್ಕೊಳ್ಳಿ. ನೋಡಿರಿ, ಬೆಳ್ಳುಳ್ಳಿ ಮತ್ತು ಸ್ಪೈಸಸ್ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ ಮಾತ್ರ. ಹಾಕ್ತಾಯಿದ್ದೀನಿ ಬೀನ್ಸು, ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟಾಗಿರುತ್ತೆ. ಜಾಸ್ತಿ ಮಾಡಲ್ಲ, ಅಪರೂಪಕ್ಕೆ ಒಂದ್ಸರಿ ಪಲಾವ್ ಮಾಡ್ತೀನಿ ನಾನು. ಜಾಸ್ತಿ ರೊಟ್ಟಿ ಪಲ್ಯ ತಿನ್ನೋದು ಅಪರೂಪಕ್ಕೆ. ತರಕಾರಿ ಸಾರು, ತರಕಾರಿ ಪಲಾವು ಈ ಥರ ಇಷ್ಟಪಡ್ತಾರೆ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಬಟಾಣಿ ಕೂಡ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆ ಹಾಕ್ಕೋಬೋದು. ಆಮೇಲೆ ಇನ್ನೂ ತುಂಬ ತರಕಾರಿ ಹಾಕ್ಕೋಬೋದು. ನಮ್ಮನೇಲಿ ಎಷ್ಟಿದೆ ಅಷ್ಟು ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ ನಾನು ಪಲಾವು. ಅದು ಇಷ್ಟ ಇದ್ದರೆ ಇಷ್ಟು ಚೆನ್ನಾಗಿರುತ್ತೆ. ಗಮ್ಮ ಅಂತ ಗರಂ ಮಸಾಲ ಹಾಕ್ಕೊಳ್ಳಿ. ಒಂದು ಸ್ಪೂನ್ ಹಾಕ್ಕೊಳ್ಳಿ ಗರಂ ಮಸಾಲ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಮಸಾಲ ಹಾಕ್ಕೊಂಬಿಡೋಣ. ಗಮ್ಮಂತಿದೆ ಮಸಾಲ ಹಾಕಿಕೊಂಡು. ನಿಮ್ಮ ಮನೆಯಲ್ಲಿ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಖಾಲಿಯಾಗಿದೆ, ನಾನು ತುಪ್ಪ ಹಾಕಿಲ್ಲ. ತುಪ್ಪ ಹಾಕಿದ್ರೆ ಇನ್ನೂ ಸೂಪರಾಗಿರುತ್ತೆ. ತುಪ್ಪ ಹಾಕ್ಕೊಳ್ಳಿ. ತಿನ್ನಂಗಿದ್ರೆ ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ತಿಂತಾರೆ, ಬಟ್ ತುಪ್ಪ ಖಾಲಿಯಾಗಿದೆ, ತೊಗೊಂಬರ್ಬೇಕು. ನಾನು ಉಪ್ಪನ್ನ ಇವಾಗ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್, ತೆಂಗಿನಕಾಯಿ ಇದ್ದರೆ ಹಸಿ ತೆಂಗಿನಕಾಯಿ ಅದು ಕೂಡ ಮಿಕ್ಸಿ ಹಾಕ್ಕೊಬೋದು. ನಮ್ಮನೇಲಿ ತೆಂಗಿನಕಾಯಿ ಕೂಡ ಇಲ್ಲ. ಆಮೇಲೆ ಜಾಸ್ತಿ ನಾವು ತೆಂಗಿನಕಾಯಿ ಬಳಸಲ್ಲ, ಅದಕ್ಕೆ ನಾವು ತೆಂಗಿನಕಾಯಿ ಹಾಕಿಲ್ಲ. ನೀರು ಹಾಕ್ಬಿಡೋಣ. ಅದು ಚೆನ್ನಾಗಿ ಕುದಿಯುತ್ತೆ. ಆಮೇಲೆ ಅಕ್ಕಿನ ಕುದಿಯುವಾಗ ಹಾಕಬೇಕು, ಆವಾಗಲೇ ಸೂಪರಾಗಿ ಬರುತ್ತೆ. ಇವಾಗ ನೀರು ಕುದಿಯೋಕ್ಕೆ ಮುಂಚೆನೇ ಹಾಕಿದರೆ ಅನ್ನ ಸ್ವಲ್ಪ ಮೆತ್ತಗಾದ್ರೂ ಆಗುತ್ತೆ, ಇಲ್ಲಾಂದರೆ ಒಂಥರ ಆಗುತ್ತೆ. ಇದು ಕುದಿಯುವಾಗ ಹಾಕಿದ್ರೆ ಅನ್ನ ಸೂಪರಾಗಿ ಬರುತ್ತೆ. ಚೆನ್ನಾಗಿ ಕುದೀತಾ ಇದೆ. ಅಕ್ಕಿ ತೊಳ್ಕೊಂಬಂದಿದ್ದೀನಿ, ಅಕ್ಕಿ ಹಾಕ್ಬಿಡೋಣ. ಸೂಪರ್ ಘಮ ಘಮ ಅಂತ ಇದೆ. ಪಲಾವ್ ಯಾರಿಗೆಲ್ಲ ಇಷ್ಟನೋ ಅವರೆಲ್ಲ ಕಮೆಂಟ್ ಹಾಕಿ. ಪಲಾವ್ ಇಷ್ಟಪಡೋರು ಅಷ್ಟರಲ್ಲಿ ಒಂದ್ಸರಿ ಹೀಗೆ ತಿರುಗಿಬಿಟ್ಟು ಉಪ್ಪು ನೋಡಿಕೊಂಡು ಕ್ಲೋಸ್ ಮಾಡಿಬಿಡಿ. ಓಕೆ, ಉಪ್ಪು ಕರೆಕ್ಟಾಗಿ ಇನ್ನು ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಹಾಕಿದರೆ ಅನ್ನ. ಮಸಾಲೆ ಬಜ್ಜಿಗೆ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ, ಎಲೆ, ಹಸಿಮೆಣಸಿನ್ಕಾಯಿ, ಮೊಸರು ಹಾಕಿದರೆ ರೆಡಿ.
ಮೊಸರು ಬಜ್ಜಿನೂ ರೆಡಿ ಆಯ್ತು ನೋಡಿರಿ, ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಇವಾಗ ಅನ್ನನೂ ರೆಡಿಯಾಗಿದೆ. ಬರ್ರಿ ಯಜಮಾನ್ರಿಗೆ ಊಟಕ್ಕೆ ಕೊಡೋಣ, ಟೇಸ್ಟ್ ಹೇಳ್ತಾರೆ. ಒಂದು ಸೂಪರ್ ಆಗಿದೆ ಫ್ರೆಂಡ್. ಬನ್ನಿ ಇವಾಗ ನಾನೇ ತಿಂತೀನಿ, ಯಜಮಾನರು ಅವರು ತಿಂತಾರೆ, ನಾನು ಕೂಡ ತಿಂತಾಯಿದ್ದೀನಿ. ಬನ್ನಿ ಊಟ ಮಾಡೋಣ. ಅಷ್ಟು ಬದಲಿ ಊಟ ಇವತ್ತು ಪಲಾವ್ ಬೆಳಗ್ಗೆನೇ ಸೂಪರಾಗಿದೆ, ಘಮ ಬರ್ತಿದೆ ಫ್ರೆಂಡ್. ನಾನು ನಾಷ್ಟ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಪಲಾವ್ ಮಾಡಲ್ಲ, ಆಮೇಲೆ ಪಲಾವ್ ಮಾಡೋದಿಲ್ಲ. ಮತ್ತು ಇನ್ನೊಂದು ಏನಂದರೆ ಇವತ್ತು ಯಜಮಾನ್ರು ಇಷ್ಟಪಟ್ಟಿದ್ದಕ್ಕೆ ಮಾಡಿದ್ದೀನಿ. ಸೂಪರಾಗಿದೆ. ಖಾರ ಉಪ್ಪು ಸೂಪರ್, ಘಮ ಸೂಪರಾಗಿದೆ. ಏನು ನೋಡಿರಿ, ಪಲಾವನ್ನೇ ಮಾಡೋಕ್ಕೆ ಬರ್ತಾಯಿರಲಿಲ್ಲ. ನಮ್ಮ ಪಕ್ಕದ ಮನೆ ಅಕ್ಕ ಹೇಳ್ಕೊಟ್ಟಿದ್ದು ನನಗೆ ಪಲಾವ್ ಮಾಡೋದಕ್ಕೆ. ಪಲಾವ್ ಅಂದರೆ ಬೇರೆ ನಮ್ಮ ಕಡೆ ಏನು ಗೊತ್ತಾ, ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಕೆಲವು ಅಷ್ಟು ಹಾಕಿ ಮುಚ್ಚಿಬಿಟ್ರೆ ಅದೇ ಪಲಾವ್. ಆದರೆ ಈ ಥರ ಪಲಾವ್ ನನ್ನ ಮಾಡಿರಲಿಲ್ಲ. ನಮ್ಮ ಪಕ್ಕದ ಮನೆ ಅಕ್ಕ ಮಾಡ್ತಾಯಿದ್ರು, ಮಾಡಿ ತೋರಿಸಿದ್ರು ಪಲಾವ್ ಈ ಥರ ಮಾಡು ಅಂತ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್, ಇನ್ನೂ ಸೂಪರಾಗಿದೆ. ಇನ್ನೂ ಕಮ್ಮಿ ಆಗಿದೆ ಐಟಮು. ಶುಂಠಿ, ಆಮೇಲೆ ತುಪ್ಪ, ಆಮೇಲೆ ಇನ್ನೊಂದು 2-3 ಐಟಮ್ ಕಮ್ಮಿ ಆಗಿದೆ. ಸೊ ಇದನ್ನೇ ಆದರೆ ಇದೇ ಮಸ್ತಾಗಿದೆ ಮಾತ್ರ. ಇದ್ದಂಗೆ ಮಾಡಿದ್ದೀನಿ. ನಾವು ಜಾಸ್ತಿ ಚಿತ್ರಾನ್ನ ಪಲಾವ್ ಕಮ್ಮಿ ತಿಂತೀನಿ, ರೊಟ್ಟಿ ಜಾಸ್ತಿ ತಿನ್ನೋದು. ಅಪರೂಪಕ್ಕೆ ಈ ಥರ ಮಾಡ್ಕೊಂಡು ತಿಂತೀನಿ. ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕಿ ಪ್ಲೀಸ್. ಹಾಗೆ ಒಂದು ಲೈಕ್ ಕೊಡಿ. ಹಾಂ ಕರೆ ಹೋಟೆಲ್ ಸ್ಟೈಲ್ ಆಗಿದೆ, ಹೆಂಗಾಗಿದೆ. ಅದಕ್ಕೆ ಏನಾರ ಕಮ್ಮಿ ಆಗೈತಿ, ಏನು ಕರೆಕ್ಟಾಗೈತಿ, ಜನರಿಗೆ ಕರೆಕ್ಟ್ ಐತೆ. ಉಪ್ಪು ತಿಂದ್ರೆ BP ಬರುತ್ತೆ ನೋಡ್ರಿ, ಇವಾಗಲೇ ಹೇಳ್ತಿದ್ದೀನಿ. ಹೌದು ಮತ್ತು ಹೇಳ್ತೀನಿ, ಹೌದಿಲ್ಲ ರೀ. ಉಪ್ಪು ತಿಂದ್ರೆ ಭಾಳ BP ಬರುತ್ತೆ. ನಾರ್ಮಲಾಗಿ ತಿನ್ಬೇಕು, ಹೌದಿಲ್ಲ ರೀ. ಆರೋಗ್ಯವೇ ಭಾಗ್ಯ. ಓಕೆ ಫ್ರೆಂಡ್, ಕೆಲ್ಸಕ್ಕೆ ಟೈಮ್ ಆಯಿತು. ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಒಂದು ಗುಡ್ ನ್ಯೂಸ್ ಇದೆ, ತುಂಬ ಖುಷಿಯಾಗುತ್ತೆ. ಅದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಇವಾಗ ಕೆಲ್ಸಕ್ಕೆ ಹೋಗಿ ಬರ್ತಿದ್ದೀನಿ. ಬಾಯ್. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ತಲೆಗೆ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ, ಹೆಂಗೆಂಗೋ ಆಗಿದೆ. ಇರಲಿ. ಆಮೇಲೆ ನಮ್ಮ ಮನೆಯವರು ಅನ್ನ ಸಾಂಬಾರು ಮಾಡಿದರು, ಮಸ್ತ್ ಅಂದ್ರೆ ಮಸ್ತಾಗಿತ್ತು. ಆ ವಿಡಿಯೋನೂ ಹಾಕ್ತಿದ್ದೀನಿ ನೋಡಿ, ಸೂಪರಾಗುತ್ತೆ. ಗಂಡು ಮಕ್ಳ ಕೈಯಿಂದ ಅಡುಗೆ ಮಾಡಿದ್ರೆ ರುಚಿ ಏನೋ ಗೊತ್ತಿಲ್ಲ. ಆ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಫ್ರೆಂಡ್. ಇವತ್ತು ನೋಡಿರಿ, ನಾನು ಊಟ ಮಾಡೋ ತಟ್ಟೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಯಜಮಾನ್ರು ಸೂಪರಾಗಿರೋ ಸಾಂಬಾರು ಮಾಡಿದ್ದಾರೆ, ರೈಸ್ ಮಾಡಿದ್ದಾರೆ, ಖಾಲಿನೇ ಆಗಿದೆ. ಸಖತ್ತಾಗಂದ್ರೆ ಸಖತ್ತಾಗಿ ಮಾಡಿದ್ದಾರೆ. ಟೇಸ್ಟ್ ಮಾತ್ರ ಸೂಪರ್. ಗಂಡು ಮಕ್ಳ ಕೈನೇ ಹಂಗೆ ಏನೋ ಗೊತ್ತಿಲ್ಲ. ಅಪರೂಪಕ್ಕೆ ಇವತ್ತು ನಾನು ಅಡುಗೆನೇ ಮಾಡಿಲ್ಲ, ಅವರೇ ಮಾಡಿದ್ದಾರೆ ಇವತ್ತು ಅಡುಗೆ. ಯಾವಾಗಾದ್ರೂ ಬೇಜಾರಾದಾಗ ಒಂದೊಂದು ಸಾರಿ ಬಿಟ್ಟರೆ ಅವರೇ ಮಾಡ್ತಾರೆ. ಇವತ್ತು ಅದು ಬೇರೆ, ಇವತ್ತು ಸಂಡೇ ಮನೆಯಲ್ಲೇ ಇದ್ದಾರಲ್ಲ, ಅದಕ್ಕೆ ಮಾಡಿದ್ದಾರೆ. ನಾನು ಕೆಲ್ಸಕ್ಕೆ ಹೋಗಿದ್ದೀನಿ. ಸಖತ್ ಟೇಸ್ಟ್ ಇದೆ. ಸೂಪರ್. ಖಾರ ಮಾತ್ರ ಸಕ್ಕಂತ ಹಾಕಿದ್ದಾರೆ, ಖಾಲಿನೇ ಆಗಿದೆ. ನಿಮ್ಮ ಮನೇಲೂ ನಮ್ಮ ಅಣ್ಣಂದರಿಗೆಲ್ಲ ಅಡುಗೆ ಮಾಡ್ತಾರೆ, ಕಮೆಂಟ್ ಹಾಕಿ.